अर्पयामि महाविद्या प्रसीद परमेश्वरा ಜಗತ್ತಿನ ಮಾತಾಪಿತೃಗಳೆಂದೆನಿಸಿರುವಂತಹ ಪಾರ್ವತಿ ಪರಮೇಶ್ವರದವರಿಗೆ ವನದೇಶ ಪರದೇಶ ಎಂಬುದಾಗಿ ನುಡಿಯುತ್ತ ಫಳರೆ ಭೋಜನ ಸಜಾತೀಯ ವಿಜಾತೀಯ ಸಹಚರ ವೇದಾನಾಮೃತನಾಮೃತಾಮ್ರೇ ತಸ್ಮೈ ಬ್ರಹ್ಮಚ ಬ್ರಹ್ಮಾಜಾಯ ಕೀರ್ತಿಂ ಪ್ರಜಾಂ ದದಃ ದೇವಾಯ ನಮೋ
ಸಿದ್ದೇಶ್ವರ ಆಶೀರ್ವಾದದೊಂದಿಗೆ ನೂತನ ಲಿಂಗಧಾರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ನಮ್ಮ ವೀರಗಾಸೆ ಗಂಗಾಧರ್ ಅವರು ಸಂಪೂರ್ಣ ನಮಗೆ ಸಹಕಾರ ಮಾಡಿ ಒಂದು ಒಳ್ಳೆಯ ನೃತ್ಯ ಮೂಲಕ ಸ್ವಾಮಿಗಳನ್ನ ಆಹ್ವಾನ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ನಮ್ಮ ಶ್ರೀ ಗೋಮಾತಾ ಸರ್ಕಲಿಂದ ನಿಮ್ಮ ಸಂಪೂರ್ಣ ಸಹಾಯದಿಂದ ನಾವು ನಿಮಗೆ ಅಭಿನಂದಿಸುತ್ತೇವೆ ಸರ್. ಧಾರಣೆ ಕಾರ್ಯಕ್ರಮವನ್ನು ಬಸವನಗುಡಿ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ರಿ. ಸೊ ಹೇಗನ್ನಿಸ್ತು ಸರ್ ತಮಗೆ? ತುಂಬ ಸಂತೋಷ ಆಯಿತು. ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮಗಳು ನಡೆಯಲಿ. ಮುಂದಿನ ದಿನಗಳಲ್ಲಿ ಇದೇ ಒಂದು ಲಿಂಗ ದೀಕ್ಷೆ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ನಮ್ಮ ಸಮುದಾಯದವರಿಗೆ ಬಹುಶಃ ಪರಿಚಯ ಇನ್ನೂ ಆಗಿಲ್ಲ, ಜಾಸ್ತಿ ಅವೇರ್ನೆಸ್ ಆಗಿಲ್ಲ ಅನಿಸುತ್ತೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಚಾರವನ್ನು ಮಾಡಿ ಹೆಚ್ಚಿನ ಒಂದು ಸಮುದಾಯದ ಮಕ್ಕಳಿಗೆ ಸ್ವಾಮೀಜಿಗಳ ಮುಖಾಂತರ ಲಿಂಗ ದೀಕ್ಷೆಯನ್ನು ಕೊಡಿಸಬೇಕು. ಎಲ್ಲ ಸಹಕಾರ ನಮ್ಮ ಕಡೆಯಿಂದ ಇರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಾಧನೆ ಮಾಡಿ ಯಾವುದನ್ನ ಕನಿಷ್ಠ ಪರಿಹಾರ ಇಷ್ಟಾರ್ಥವನ್ನು ನೆರವೇರಿಸುವಂತಹ ಶಕ್ತಿ ಇಷ್ಟಲಿಂಗದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಇಷ್ಟಲಿಂಗ ಅಂತ ಯಾಕಿರ್ತದೆ, ಅದಕ್ಕೆ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ಶಕ್ತಿ ಇದೆ. ಆ ಕಾರಣಕ್ಕೆ ಶಿವಕುಮಾರ ಸ್ವಾಮಿ ಏನ್ ಮಾಡ್ತಾ ಇದ್ರು, ಬೆಳಗಿನ ಜಾವಕ್ಕೆ ಅನಂತರ ಪೂಜಾ ಮಾಡಿ 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 ಹಣವಂತ ಅಂತ ಕರೀತಾರೆ, ಬುದ್ಧಿವಂತ ಅಂತ ಕರೀತಾರೆ. ಬುದ್ಧಿ ಇರ್ತಕ್ಕಂಥವನು ಲಿಂಗವಂತ ಬುದ್ಧಿ ಇದ್ದನೇ ಬುದ್ಧಿವಂತ, ಹಣ ಇದ್ದನೇ ಹಣವಂತ, ಸಿರಿ ಇದ್ದನೇ ಸ್ಥಿರವಂತ. ಹಾಗೆಯೇ ಲಿಂಗ ಇದ್ರೆ ಮಾತ್ರವನು ಲಿಂಗವಂತ ಆಗ್ತಾನೆ. ಅಕಸ್ಮಾತ್ತಾಗಿ ಬುದ್ಧಿವಂತನಾಗಕ್ಕೆ ಸಾಧ್ಯವಿಲ್ಲ, ಬುದ್ಧಿ ಇರ್ತಕ್ಕಂಥವನು ಬುದ್ಧಿವಂತನಾಗೋದಕ್ಕೆ ಸಾಧ್ಯವಿಲ್ಲೋ ಹಾಗೆ ಲಿಂಗ ಇಲ್ಲದೇ ಇರ್ತಕ್ಕಂಥವ್ರು ಯಾರು ಕೂಡ ಏನಾಗಕ್ಕೆ ಸಾಧ್ಯವಿಲ್ಲ, ಲಿಂಗವಂತರಾಗೋದಕ್ಕೆ ಸಾಧ್ಯವಿಲ್ಲ. ಮೊಬೈಲ್ ಕೆಟ್ಟು ಅವತ್ತೇ ಬಿಟ್ಟು ಹೊಸ ಅದನ್ನ ಸೇರಿ ಮಾಡ್ತಾರೆ. ಏನೇ ಕೆಟ್ಟು ಆಗಿರ್ತಾರೆ, ಈ ದಾರ ಕಿತ್ತೋಗ ಹೊಸ ಗಂಟೆ ಹಂಗೆ ಬಿಟ್ಟಿರ್ತಾರೆ. ಇವ್ರಿಗೆ ಏನಾಗಬೇಕು, ಏನಂದ್ರೆ ನೀವು ನಾವೇನು ಅನ್ನಕ್ ಹೋಗೋದು ಯಾಕೆ ಎಷ್ಟು ಬರಲಿಲ್ಲ, ಬರೇ ಮಾಡಿ ನಿಂತ್ಕೊಂಡು ಹೋಗ್ಬಿಡೋದು. ಜೊತೆ ಶಿವದಾರ ಅದಕ್ಕೆ ಎಚ್ಚರಾಗಬೇಕು. शुद्ध ज्ञानैकमूर्तये निर्मलाय प्रशान्ताय तस्मै श्री गुरुवे नमः. जनशलाकयः चक्षुषी शान्तनीश्वर निर्मलः भवती भिक्षां देहि, भवती भिक्षां देहि, भवती भिक्षां देहि. ಹೇಳ್ತಾ ಇರೋ ಅಮ್ಮ ಅಮ್ಮ ಹೇಳು ಅಮ್ಮ. ಭವತಿ ಭಿಕ್ಷಾಂ ದೇಹಿ, ಭಿಕ್ಷೆಯನ್ನು ಕೊಡು ತಾಯಿ. भिक्षां देहि ಗೋಮಾತಾ ಸರ್ಕಲ್ಲು ಗೋಮಾತಾ ಯೂಟ್ಯೂಬಿಂದ ಶ್ರೀ ನೂತನ ಲಿಂಗಧಾರಣೆ ರೇವಣ ಸಿದ್ದೇಶ್ವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ತಮ್ಮ ಅರ್ಚಕರು ಇಲ್ಲಿ ಭೌತಿ ಭಿಕ್ಷಾಂದೇವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅರ್ಚಕರು ತಮ್ಮ ಕಡೆಯಿಂದ ನೀವು ಈ ಗೋಮಾತಾ ಸರ್ಕಲ್ಲು ಮತ್ತು ಈ ಎಲ್ಲ ಸಂಘ ಸಮಸ್ಯೆಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೇನೋ ಎರಡೇ ಮಾತಲ್ಲಿ ತಾವು ಹೇಳಿ ಸರ್. पंचाशोतमान् पंचतत्त्वादिनायकान् पंचब्रह्मामयातोपि पंचाचार्यान् जगद्गुरो वागर्तर्वसम्पृक्तौ वागर्तप्रतिपत्तये जगतः प्रवृत्ते पार्वती परमेश्वरौ जगदाद्य जगद्गुरु पंचाचार्यरूपाशीर्वादದೊಂದಿಗೆ ಪಾರ್ವತಿ ಪರಮೇಶ್ವರ ನೆನೆಸುತ್ತಾ ಈ ದಿವಸ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ
ಗೋಮಾತಾ ಟ್ರಸ್ಟ್ ಅವರ ವತಿಯಿಂದ ಹಾಗೂ ಬಸವೇಶ್ವರ ಸ್ವಾಮಿ ದೇವಾಲಯ ಭಕ್ತ ಮಂಡಳಿಯ ವತಿಯಿಂದ ಎಲ್ಲ ಸಹಕಾರದಿಂದ 2 ದಿನದಿಂದಲೂ ನೂತನ ಊಟಗಳಿಗೆ ಲಿಂಗ ದೀಕ್ಷಾ ಮತ್ತು ಸಾಂಗೋಪಾಂಗವಾಗಿ ನೆರವೇರಿದ್ದು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರುಗಳಿಗೂ ಮತ್ತು ಮನದಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರುಗಳಿಗೂ ಶ್ರೀ ಬಸವೇಶ್ವರ ಸ್ವಾಮಿಯವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಸಮಸ್ತ ಸುಖಗಳನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಶ್ರೀಗಳೊಂದಿಗೆ ಪ್ರಾರ್ಥಿಸುತ್ತೇವೆ. ಓಂ ಸದೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃದಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಊಟಗಳಿಗೆ ಶಿವಗಂಗೆಯ ಮಹಾಸ್ವಾಮಿಗಳಿಂದ ಇವರಿಗೆ ದೀಕ್ಷಾ ಕಾರ್ಯಕ್ರಮವನ್ನು ನೆರವೇರಿಸಿ ಇವರಿಗೆ ಆಯುಷ ಆರೋಗ್ಯ, ಇವರು ಜೀವನದಲ್ಲಿ ಶಿವಪೂಜಾದಿಗಳನ್ನು ಚೆನ್ನಾಗಿ ಹೇಳ್ಕೊಟ್ಟು ಇವರೆಲ್ಲರಿಗೂ ಮನಸ್ಸಂತೋಷ ಆಗಲೆಂದು ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆದಿದ್ದು ಅವರ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಇರಲಿ ಎಂದು ಬೇಡಿಕೊಳ್ಳುತ್ತಾರೆ.